ಬಂದಿದ್ವಿ. ನಮಸ್ತೆ, ತಾವೆಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು ಹೇಳಿ, ಆಮೇಲೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲಿ? ಮೇಡಮ್, ನನ್ನ ಹೆಸರು ಪ್ರಸಾದ್ ಅಂತ. ಇಲ್ಲೇ ಬೆಂಗಳೂರವನೇ ನಾನು. ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಇಲ್ಲೇ ಚೆನ್ನಾಗಿರೋ ಕಾಲೇಜಿನಲ್ಲೇ ಡಿಗ್ರಿ ಮುಗಿಸಿದ್ದೀನಿ. ಬಟ್ ಡಿಗ್ರಿ ಮುಗಿಸಿದ್ರೆ ನನಗೆ ಯಾವುದೋ ಒಂದು ಕೆಲಸ ಸಿಗ್ತಿದ್ದಿಲ್ಲ, ಏನಿಲ್ಲ. ನಾನು ಹಾಗೆ ಸುಮ್ಮನೆ ಖಾಲಿ ಅಡ್ಡಾಡ್ತಿರ್ಬೇಕಾದ್ರೆ ನಾನು ಇಲ್ಲಿ ಸುಮ್ಮನೆ ಹೋಗ್ಬೇಕಾದ್ರೆ ಗುರುಗಳವ್ರದ್ದು ಒಂದು ಬೋರ್ಡ್ ನೋಡಿದೆ. ಬೋರ್ಡ್ ನೋಡಾದ್ಮೇಲೆ ನಾನು ಈ ಕಲ್ತವನಾಗಿರೋದ್ರಿಂದ ಯಾವುದೇ ಒಂದು ಜ್ಯೋತಿಷ ಅದು ಇದು ಅಂತಂದು ಯಾವುದೇ ಥರ ನಂಬ್ತಾ ಇರಲಿಲ್ಲ. ಆದರೆ ಒಂದ್ಸಲ ಏನಾದರೂ ಟ್ರೈ ಮಾಡೋಣ ಅಂತಂದೇಳಿ ಒಂದ್ಸರಿ ಗುರುಗಳನ್ನ ಭೇಟಿ ಆಗೋಣ ಅಂತಂದೇಳಿ ಬಂದಿದ್ದೆ. ಅಂದ್ರೆ ಸುಮ್ಮನೆ ಬಂದಿದ್ರಿ ಇಲ್ಲಿ? ಸುಮ್ಮನೆ ನೋಡ್ಕೊಂಡು? ಹಾಂ, ಸುಮ್ಮನೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ದೆ. ಬಟ್ ಅವರು ಹೇಳಿದ ಪರಿಹಾರ ನನ್ನ ಲೈಫಲ್ಲಿ ತುಂಬಾ ಒಂದು ಅಳವಡಿಸ್ತು. ಹಾಗಾಗಿ ಅವರು ಹೇಳಿದ ಪ್ರಕಾರನೇ ನಾನು ಮಾಡ್ಕೊತಾನೆ ಹೋದೆ. ಮಾಡ್ಕೊಂಡಾದ್ಮೇಲೆ ಇವಾಗ ನನಗೆ ಒಂದು ಚೆನ್ನಾಗಿರೋ ಜಾಬು ಸಿಕ್ಕಿದೆ. ಚೆನ್ನಾಗಿರೋ ಕೆಲಸದಲ್ಲಿ ಇದ್ದೀನಿ. 35,000 ಸ್ಯಾಲ್ರಿ ಇದೆ. ಹಾಗಾಗಿ ನಾನು ಆವಾಗ ನನಗೆ ಒಂದು ಜ್ಯೋತಿಷನ ಮೇಲೆ ನಂಬಿಕೆ ಬಂತು. ಹಾಗಾಗಿ ನಾನು ಆವಾಗವಾಗ ಇವರು DS ಆಚಾರ್ಯ ಸಿದ್ಧಾಂತಿ ಗುರುಗಳನ್ನ ನಾನು ಪದೇ ಭೇಟಿ ಆಗೋಕ್ಕೆ ಬರ್ತಾನೆ ಇರ್ತೀನಿ. ಯಾಕಂದರೆ ಮನುಷ್ಯ ಅಂದಮೇಲೆ ಈ ಸಮಸ್ಯೆಗಳೆಲ್ಲ ತುಂಬ ಕಾಮನು. ಹಾಗಾಗಿ ಪ್ರತಿಯೊಂದು ಸಮಸ್ಯೆನೂ ಬಂದೇ ಹೋಗೇ ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಹತ್ರ ಇರೋ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೇಕಲ್ವ. ಹಾಗಾಗಿ ನಾನು ಪ್ರತಿ ಸಾರಿನೂ ಒಂದು ತಿಂಗಳು ಇಲ್ಲ 2 ತಿಂಗಳಿಗೊಂದ್ಸರಿ ನಾನು ಗುರುಗಳನ್ನ ಭೇಟಿ ಆಗ್ತಾನೆ ಇರ್ತೀನಿ. ಅವ್ರ ಹತ್ರ ಪರಿಹಾರ ತೊಗೊಳ್ತಾನೆ ಇರ್ತೀನಿ. ಇದುವರೆಗೂ ಅವ್ರು ಏನೇನು ಹೇಳಿದಾರೋ ಎಲ್ಲನೂ ನಿಜ ಆಗ್ತಾನೆ ಇದೆ. ನಾನೀಗ ಚೆನ್ನಾಗಿದ್ದೀನಿ. ಹಾಂ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇಲ್ಲಿ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಸಮಸ್ಯೆ ಬೇರೆ ಬೇರೆ ಇದೆ. ಎಲ್ಲ ಸಮಸ್ಯೆಗೂ ಪರಿಹಾರ ಇಲ್ಲಿ ಸಿಗುತ್ತೆ. ಸೊ ನಾನು ಇವತ್ತು ಕರ್ಕೊಂಡ್ಬಂದಿದ್ದೀನಲ್ವಾ, ಅಲ್ಲಿ ಸಿಗುತ್ತೆ ನಿಮಗೆ. ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಜಯನಗರ 5th ಬ್ಲಾಕ್ ಅಲ್ಲಿ ರಾಘವೇಂದ್ರ ಸ್ವಾಮೀಜಿ ಎದುರುಗಡೆನೆ ಇದು ಇರೋದು. ಸೊ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕಾ? ಇಲ್ಲಿ ಬನ್ನಿ. ಸೊ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಇಲ್ಲಿ ಸಿಗುತ್ತೆ. ಏನೇನು ಅನ್ಕೊಂಡು ಬಂದಿದ್ದೀರಾ, ಇಲ್ಲಿ ಪ್ರತಿಯೊಬ್ಬರು ಸಮಸ್ಯೆನೂ ಕೇಳಿದ್ರಿ. ಎಲ್ಲರಿಗೂ ಒಬ್ಬೊಬ್ರದ್ದು ಒಂದೊಂದು ತರ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮೀಜಿ ಜ್ಯೋತಿಷ್ಯ ಪೀಠ. ಇಲ್ಲಿ ಬಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ.